ಸ್ಮಾರ್ಟ್ ಸಿಟಿ ಮಂಗಳೂರಿನ ಬಹುನಿರೀಕ್ಷಿತ ಕಾಮಗಾರಿಯಲ್ಲಿ ಒಂದಾಗಿರುವ ಮಹಾಕಾಳಿ ಪಡ್ಪು ಅಂಡರ್ಪಾಸ್ನಲ್ಲಿ ಸಂಗ್ರಹವಾಗಿರುವ ನೀರಿನ ಪ್ರಮಾಣ ಕಡಿಮೆಯಾಗುತ್ತಿಲ್ಲ. ಇದೀಗ ಮಳೆ ಇಳಿಕೆಯಾಗಿದ್ದರೂ ಅಂತರ್ಜಲದ ನೀರಿನ ಸಮಸ್ಯೆಯಿಂದಾಗಿ ನೀರಿನ ಸಂಗ್ರಹ ಖಾಲಿಯಾಗಿಲ್ಲ. ಕಾಮಗಾರಿಗೆ ನೂರಾರು ವಿಘ್ನಗಳು ಅಡ್ಡಿಯಾಗಿವೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ರೈಲ್ವೆ ಕೆಳ ಸೇತುವೆ ನಿರ್ಮಾಣ ಕಾಮಗಾರಿ 2022ರ ಡಿಸೆಂಬರ್ನಲ್ಲಿ ಆರಂಭವಾಗಿತ್ತು. ಒಂದು ವರ್ಷದಲ್ಲಿ ಮುಗಿಯುವ ಹಂತಕ್ಕೆ ಇತ್ತಾದರೂ ಅಂಡರ್ ಪಾಸ್ ಕೆಳಗೆ ಬಂಡೆ ಸಿಕ್ಕಿದ್ದು ಹಾಗೂ ಇತರ ಹಲವು ಕಾರಣಗಳಿಂದ ಕಾಮಗಾರಿ ವಿಳಂಬವಾಗಿದೆ. ಇದೀಗ 3 ವರ್ಷವಾಗುತ್ತಾ ಬಂದರೂ ಅಂಡರ್ ಪಾಸ್ ಸಂಚಾರಕ್ಕೆ ಮುಕ್ತವಾಗುವಂತೆ ಗೋಚರಿಸುತ್ತಿಲ್ಲ. ಕಾಮಗಾರಿ ನಡೆಸುವುದೇ ಸವಾಲು. ಕೆರೆಯಂತಾಗಿರುವ ಮಹಾಕಾಳಿ ಪಡ್ಪು ಅಂಡರ್ ಪಾಸ್ 3 ವರ್ಷವಾದರೂ ಮುಗಿಯದ ಕಾಮಗಾರಿ. ಅಂಡರ್ ಪಾಸ್ನಲ್ಲಿ ನೀರನ್ನ ತೆರವುಗೊಳಿಸುವ ನಿಟ್ಟಿನಲ್ಲಿ ಪೈಪ್ಲೈನ್ ಅಳವಡಿಕೆ ಕಾರ್ಯ ಪೂರ್ಣವಾಗಿಲ್ಲ. ಇದರಿಂದ ನೀರು ಸರಾಗವಾಗಿ ಹರಿದು ಹೋಗಲು ವ್ಯವಸ್ಥೆ ಇಲ್ಲದೆ ಸಮಸ್ಯೆಯಾಗಿದೆ. ಅಂಡರ್ ಪಾಸ್ನ ನೀರನ್ನ ನೇತ್ರಾವತಿ ನದಿಗೆ ಹರಿದು ಹೋಗಲು ಸರಿಯಾದ ವ್ಯವಸ್ಥೆ ಕಲ್ಪಿಸಬೇಕಿದೆ. ಜೊತೆಗೆ ಅಂಡರ್ ಪಾಸ್ನ ಆಳವನ್ನ ಕಡಿಮೆ ಮಾಡಿ ರಸ್ತೆಯನ್ನ ಎತ್ತರಗೊಳಿಸಿ ನೀರು ಹರಿದು ಹೋಗಲು ವ್ಯವಸ್ಥೆ ಕಲ್ಪಿಸಿದ್ದಲ್ಲಿ ಹೆಚ್ಚಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಅಂಡರ್ ಪಾಸ್ ಬಳಿಯಲ್ಲೇ ಇದೆ ಮೊಯ್ಲಿಕೆರೆ. ಕಾಮಗಾರಿ ವಿಳಂಬವಾಗಿರುವುದೇ ಸ್ಥಳೀಯರಿಗೆ ಸಮಸ್ಯೆ. ಸ್ಮಾರ್ಟ್ ಸಿಟಿಯಿಂದ 30.7 ಕೋಟಿ ರೂಪಾಯಿ ಪಾವತಿ. ಅಂಡರ್ ಪಾಸ್ ಸಮೀಪದಲ್ಲಿ ಮೊಯ್ಲಿಕೆರೆ ಇದ್ದು ಕೆರೆಯ ನೀರು ಅಂಡರ್ ಪಾಸ್ಗೆ ವರದಿಯ ರೂಪದಲ್ಲಿ ಸೇರುತ್ತಿದೆ. ಜೊತೆಗೆ ಅಂಡರ್ ಪಾಸ್ ಹೆಚ್ಚು ಆಳ ಅಗೆದಿರುವ ಕಾರಣದಿಂದಾಗಿ ಈ ಜಾಗದಲ್ಲಿ ವರದಿಯೂ ಇದೆ. ಎಲ್ಲಾ ಕಡೆಯಿಂದ ಬಂದ ಮಳೆ ನೀರು ಅಂಡರ್ ಪಾಸ್ನಲ್ಲಿ ಸಂಗ್ರಹವಾಗುತ್ತಿದೆ ಎನ್ನುತ್ತಾರೆ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರು. ರೈಲ್ವೆ ಕೆಳ ಸೇತುವೆ ಕಾಮಗಾರಿ ವಿಳಂಬವಾಗಿರುವುದು ಸಾರ್ವಜನಿಕರಿಗೆ ತೀವ್ರ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ಭಾಗದಲ್ಲಿ ಪರ್ಯಾಯ ರಸ್ತೆ ನಿರ್ಮಾಣ ಮಾಡಲಾಗಿದ್ದು ಅದರಲ್ಲಿ ದ್ವಿಚಕ್ರ ವಾಹನ ಸಂಚಾರಕ್ಕೆ ಮಾತ್ರ ಅವಕಾಶವಿದೆ. ಕಿರಿದಾದ ಹಾಗೂ ಇಕ್ಕಟ್ಟಿನ ಓಣಿ ರಸ್ತೆಯಾಗಿರುವುದರಿಂದ ಬೆಳಗ್ಗೆ ಸಂಜೆ ಹೊತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ದ್ವಿಚಕ್ರ ವಾಹನಗಳು ಸಾಗುವುದರಿಂದ ವಾಹನ ದಟ್ಟಣೆ ಉಂಟಾಗುತ್ತಿದೆ. ಲೆವೆಲ್ ಕ್ರಾಸಿಂಗ್ನಲ್ಲಿ ಗೇಟ್ ಹಾಕುವುದರಿಂದ ದಟ್ಟಣೆಯೂ ಹೆಚ್ಚಾಗಿರುತ್ತದೆ. ರೈಲ್ವೆ ಕೆಳ ಸೇತುವೆ ನಿರ್ಮಾಣಕ್ಕೆ ಸಂಬಂಧಿಸಿ ಸ್ಮಾರ್ಟ್ ಸಿಟಿ ವತಿಯಿಂದ 30.7 ಕೋಟಿ ರೂಪಾಯಿ ಮೊತ್ತವನ್ನು ರೈಲ್ವೆ ಇಲಾಖೆಗೆ ಪಾವತಿ ಮಾಡಲಾಗಿದೆ. ರೈಲ್ವೆ ಇಲಾಖೆಯೇ ಟೆಂಡರ್ ಕರೆದು ಕಾಮಗಾರಿ ನಡೆಸಿದೆ. ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಹಾಗೂ ಉಳಿದ ಹಣದಲ್ಲಿ ಸಂಪರ್ಕ ರಸ್ತೆಗಳ ನಿರ್ಮಾಣವಾಗಬೇಕು. 2 ಭಾಗಗಳಲ್ಲಿ ಸ್ಮಾರ್ಟ್ ಸಿಟಿಯಿಂದ ಈಗಾಗಲೇ ಕಾಂಕ್ರೀಟ್ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಇದೀಗ ಆರ್ಯುಬಿ ಕಾಮಗಾರಿ ಪೂರ್ಣಗೊಂಡು ಈ ಕೆಳಗಳ ಸಂಪರ್ಕ ರಸ್ತೆ ಜೋಡಣೆ ಕಾರ್ಯ ನಡೆಯಬೇಕಿದೆ. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. Inspiring excellence since 1985, the Dr. M.V. Shetty Memorial Trust Institutions, founded by late Dr. M. Ram Gopal Shetty, has many firsts to its credit. The first nursing college in private sector, the first physiotherapy college in Karnataka, and the first private speech and hearing college in Karnataka. The trust hosts 9 colleges and centers for physiotherapy, speech and language therapy and special school. Quality education, high professionalism and overall development is the hallmark of Dr. M.V. Shetty Memorial Trust Institutions. The programs offered by the Trust: Bachelor programs, BSc Nursing, Post-Basic BSc Nursing, Bachelor of Physiotherapy, Bachelor of Speech and Hearing, Bachelor of Medical Lab Technology, Bachelor of Education, Bachelor of Social Work, Bachelor of Computer Applications, Master programs, MSc Nursing, Master of Physiotherapy, Master of Speech and Hearing, Master of Medical Lab Technology, Master of Social Work, Doctoral programs, PhD in Physiotherapy, PhD in Speech and Hearing, Diploma programs, General Nursing and Midwifery, Diploma in Medical Lab Technology, PG Diploma in Bharatanatyam. Contact Academic Associate. Mobile number 9483414480.